ಬಾಬಾ, ನಮ್ಮ ಕಣ್ಣನ್ನ ನಮಗೆ ನಂಬೋಕ್ಕಾಗ್ತಿಲ್ಲ. ಅಜೇಯ ಅಪ್ರಮೇಯ ಅಂತ ಮೆರಿತಿದ್ ನಿಮಗೆ ಇಂಥ ಒಂದು ಸೋಲು ಬರುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಹೇ ವಿಷ್ಣು, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ಈಗಾಗ್ಲೇ ನನ್ನ ಮನಸ್ಸು ಅಗ್ನಿ ಪರ್ವತದ ಲಾವಾರಸ ತರ ಕುದೀತಾ ಇದೆ. ಅದು ಸ್ಫೋಟ ಆಗೋ ತರ ಮಾತಾಡ್ತಿದೆಯಲ್ಲ. ಇಲ್ಲ ಬಾಬಾ, ನಿಮ್ಮ ಸೋಲನ್ನು ನಮ್ಮ ಕಣ್ಣಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ನಮ್ಮ ರಕ್ಷಣೆಗೆ ನಿಂತಿರೋದು ನೀವೊಬ್ಬರೇ. ನಿಮ್ಗೂ ರಕ್ಷಣೆ ಕೊಡಿ ಅಂತ ನಾವು ಯಾರ ಹತ್ರ ಹೋಗೋದು ಹೇಳಿ? ಸಿಂಹ ಹಳ್ಳಕ್ಕೆ ಬಿದ್ದರೆ ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ ಅಂತ ಅರ್ಥ ಅಲ್ಲ. ಯುದ್ಧದಲ್ಲಿ ಕೆಲವೊಂದ್ಸಲ ನಮ್ಮ ಎದುರಾಳಿಗಳ ಕೈ ಮೇಲಾಗುತ್ತೆ. ಹಾಗಂತ ನಾವು ಸೋತ್ವಿ ಅಂತ ತಿಳ್ಕೊಳ್ಳೋದಕ್ಕಾಗತ್ತಾ? ನಿರಾಶೆ ಅನ್ನೋದು ಮನುಷ್ಯನ ಅವನತಿಗೆ ಕಾರಣ ಆಗುತ್ತೆ, ತಿಳ್ಕೋ. ಅಲ್ಲ ಬಾಬಾ, ನಾಗಮಣಿಯ ಶಕ್ತಿಯನ್ನ ಮೀರಿಸುವಂತ ಇನ್ನೊಂದು ಶಕ್ತಿ ಈ ಪ್ರಪಂಚದಲ್ಲೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗ ಅದನ್ನ ಮೀರಿಸುವಂತ ಇನ್ನೊಂದು ಶಕ್ತಿ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ನನಗೆ. ಆ ಶಕ್ತಿ ಯಾವುದು, ಎಲ್ಲಿದೆ ಅದು? ಅದೆಲ್ಲಿದೆ ಅಂತ ನನಗೂ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲೇ ಎಲ್ಲೋ ಸುತ್ತಮುತ್ತ ಊರಲ್ಲಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆ ಶಕ್ತಿ ಎಲ್ಲಿದೆ ಅನ್ನೋದನ್ನ ಈಗಲೇ ಹೇಳ್ತೀನಿ. ಬಾಬಾ, ಯಾಕೆ ಹೀಗೆ ನಗ್ತಾ ಇದ್ದೀರಾ? ನಾಗಮಣಿ ನಮ್ಮ ಕೈವಶ ಆಗೋ ಕಾಲ ಹತ್ರಕ್ಕೆ ಬರ್ತಾ ಇದೆ ವಿಷ್ಣು. ಬಾಬಾ, ಏನ್ ಹೇಳ್ತಿದ್ದೀರಾ? ಪರಮ ಸತ್ಯ ರುದ್ರ. ಬಾಬಾ, ಆ ಶಕ್ತಿ ಬಗ್ಗೆ ತಿಳ್ಕೊಳ್ಳಿ ಅಂತಂದ್ರೆ ನಾಗಮಣಿ ಬಗ್ಗೆ ಹೇಳ್ತಿದ್ದೀರಲ್ಲ ನೀವು. ನಾಗಮಣಿ ಜೊತೆಗೆ ಆ ಶಕ್ತಿನೂ ನನ್ನ ಜೊತೆ ಇದ್ರೆ ನನ್ನನ್ನ ತಡೆಯೋರಾಗ್ಲಿ ಮೆಟ್ಟೋರಾಗ್ಲಿ ಯಾರೂ ಇರೋದಿಲ್ಲ ವಿಷ್ಣು. ಯಾವ ಶಕ್ತಿ ಬಾಬಾ ಅದು? ಅದ್ಯಾವ ಶಕ್ತಿ ಅನ್ನೋದು ನನಗೂ ಗೊತ್ತಿಲ್ಲ. ಆದ್ರೆ ಅದು ಇಲ್ಲೇ ಎಲ್ಲೋ ಯಾವುದೋ ಊರಲ್ಲಿದೆ ಅಂತ ನನಗೆ ಗೋಚರವಾಗ್ತಾ ಇದೆ. ಆದಷ್ಟು ಬೇಗ ಆ ಶಕ್ತಿಯನ್ನ ನಾನು ನನ್ನ ಕೈವಶ ಮಾಡ್ಕೋತೀನಿ. ಏನಿದು? ಏನೋ ಅಪಾಯದ ಮುನ್ಸೂಚನೆ. ಅಪಶಕುನದ ಲಕ್ಷಣಗಳು ಕಾಣ್ತಾ ಇದೆಯಲ್ಲ. ಮೊನ್ನೆಯಿಂದ ನನ್ನ ಬಲಗಣ್ಣು ಬೇರೆ ಹೊಡ್ಕೋತಾ ಇದೆ. ಹೆಂಗಸರಿಗೆ ಬಲಗಣ್ಣು, ಗಂಡಸರಿಗೆ ಎಡಗಣ್ಣು ಹೊಡ್ಕೊಂಡ್ರೆ ಕೆಡಕಾಗುತ್ತೆ ಅನ್ನೋ ನಂಬಿಕೆ. ಆಡಿದರು, ಅಟ್ಟಾಡಿದರು, ಆಚರಿಸಿದರು, ವಿಚಾರಿಸಿದರು, ಸತ್ಯದ ಗೋಚರವಿಲ್ಲ. ಹಂಕೆಂದರು, ಡೊಂಕೆಂದರು, ಮಬ್ಬೆಂದರು, ಮಂಕೆಂದರು, ಮಿಥ್ಯದ ಮತ್ತೆ ಎಲ್ಲ. ದೇವರೇ, ಏನಿದು ಅಪಶಕುನ? ನನ್ನ ಬಳಿ ಇರೋ ನಿನ್ನ ಪವಿತ್ರ ವಸ್ತುಗೆ ಯಾರಿಂದನೂ ತೊಂದರೆ ಇದೆ ಅಂತ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಎಷ್ಟು ವರ್ಷ ಕಷ್ಟಪಟ್ಟು ಕಾಪಾಡಿಕೊಂಡು ಬಂದ ನಿನ್ನ ವಸ್ತುವನ್ನ ನಾನು ಕಳ್ಕೊಳ್ಳೋದಿಲ್ಲ. ನನ್ನ ಜೀವದ ಕಡೆ ಉಸಿರಿರೋವರೆಗೂ ನಾನು ಅದನ್ನು ಕಾಪಾಡ್ಕೋತೀನಿ.
ವಿಷ್ಣು, ರುದ್ರ, ನನಗೆ ನಿಮ್ಮ ಸಹಾಯ ಬೇಕು. ಬಾಬಾ, ನಮಗೆ ಸಹಾಯ ಮಾಡೋ ಸ್ಥಾನದಲ್ಲಿ ನೀವಿದ್ದೀರಾ, ಅಂಥದ್ರಲ್ಲಿ ನಾವು ನಿಮಗೆ ಸಹಾಯ ಮಾಡೋದ? ಈ ಪ್ರಪಂಚದಲ್ಲಿ ಯಾರು ಯಾರಿಗೆ ಯಾವಾಗ ಸಹಾಯ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಆ ನಾಗಮಣಿಯನ್ನ ಮೀರಿಸೋ ಶಕ್ತಿ ಎಲ್ಲೇ ಇದ್ರೂ ಅದನ್ನು ನನ್ನ ಕೈವಶ ಮಾಡ್ಕೋತೀನಿ. ಅದಕ್ಕೆ ನಿಮ್ಮಗಳ ಸಹಾಯ ನನಗೆ ಅಗತ್ಯವಾಗಬೇಕು. ಅದಕ್ಕೇನಂತೆ ಬಾಬಾ, ಸಂತೋಷವಾಗಿ ಮಾಡ್ತೀವಿ. ಬನ್ನಿ. ನಿನಗೆ ಸೇರಿರೋ ವಸ್ತುವನ್ನು ಜೋಪಾನವಾಗಿ ಕಾಪಾಡೋ ಶಕ್ತಿನ ನನಗೆ ಕೊಡು ತಾಯಿ. ಅಮೃತ, ಏನು ಯೋಚನೆ ಮಾಡ್ತಾ ಇದೆಯಮ್ಮ? ಅದು ನೀವು ಹೇಳ್ದಾಗೆ ಮನೆಗೆ ಹೋಗಿ ಅರ್ಜುನ್ ಅವ್ರಿಗೆ ಎಲ್ಲ ವಿಚಾರನೂ ಹೇಳಲ್ಲ ಅಂತ ಒಂದು ಕಡೆ ಅನ್ನಿಸ್ತಾ ಇದ್ರೆ, ಇನ್ನೊಂದು ಕಡೆ ಬೇಡವೇನು ಅಂತ ಅನ್ನಿಸ್ತಾ ಇದೆ. ಅಮೃತ, ಅದು ಯಾವ ಗಳಿಗೆಯಲ್ಲಿ ನೀನು ನಮ್ಮ ಕಣ್ಣಿಗೆ ಬಿತ್ತು ಆ ಕ್ಷಣದಿಂದ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ. ಹಾಗೆ ನೀನು ಬಾಯಿ ತುಂಬ ನನ್ನ ಅಕ್ಕ ಅಂತ ಕರಿತಾ ಇದ್ಯಾ, ಅದೇ ಸಲಿಗೆ ಸಂಬಂಧದಿಂದ ಹೇಳ್ತಾ ಇದ್ದೀನಿ ಕೇಳು. ನೀನು ಹೋಗಿ ನಿನ್ನ ಗಂಡನಿಗೆಲ್ಲ ವಿಷಯ ತಿಳಿಸಿ ನಿನ್ನ ಗಂಡನ ಮನೇಲಿ ಇರೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಏನೇ ಆಗಲಿ ಏನೇ ಹೋಗಲಿ, ಒಂದು ಹೆಣ್ಣಿಗೆ ಗಂಡನ ಮನೆಯೇ ಶಾಶ್ವತ ಅಮೃತ. ನೀವು ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇದೆ. ಮತ್ತೇನಮ್ಮ ಯೋಚನೆ ಮಾಡ್ತಾ ಇದೆಯಾ? ನನಗೆ ಹಿತೈಷಿಗಳು ಅಂತ ಒಬ್ಬರು ಶಾಸ್ತ್ರಿಗಳಿದ್ದಾರೆ. ಅವರು ನನಗೆ ಎಂಥದೇ ಕಷ್ಟ ಸಮಯದಲ್ಲೂ ಸಹ ನನಗೆ ಸಹಾಯ ಮಾಡಿ ಮಾರ್ಗದರ್ಶನ ನೀಡ್ತಾರೆ. ನೀನು ಹೇಳ್ತಾ ಇರೋದನ್ನ ನೋಡಿದ್ರೆ ಅವರೂ ಒಂದು ಮಾತು ಕೇಳಿ ನೋಡೋಣ ಅಂತ ನಿನ್ನ ಮನಸ್ಸಲ್ಲಿರೋ ಹಾಗಿದೆ. ಹೌದು ಅಕ್ಕ, ನಮ್ಮನ್ನು ಮನುಷ್ಯರು ಕೆಡಿಸ್ಬೋದು, ಆದರೆ ನಮ್ಮ ಮನಸ್ಸು ಕೆಡಿಸೋದಿಲ್ಲ. ನಿನ್ನ ಮನಸ್ಸು ಏನು ಹೇಳ್ತಾ ಇದೆಯೋ ಹಾಗೆ ಮಾಡು ಅಮೃತ. ಸರಿ ಅಕ್ಕ, ಶಾಸ್ತ್ರಿಗಳನ್ನು ಭೇಟಿ ಮಾಡಿ ಅವ್ರಿಗೆಲ್ಲ ವಿಚಾರನೂ ಹೇಳಿ ಅವ್ರು ಏನು ಹೇಳ್ತಾರೋ ಹಾಗೆ ಮಾಡ್ತೀನಿ. ಹಾಗೆ ಮಾಡಮ್ಮ. ನಿನ್ನಿಂದ ನಾವು ಸಂತೋಷ ಕಂಡಿದ್ದೀವಿ, ನೀನು ಸಂತೋಷವಾಗಿರ್ಬೇಕನ್ನೋದೇ ನಮ್ಮ ಆಸೆ. ಸರಿ, ನಾನು ಬರ್ತೀನಿ. ಹೋಗ್ಬಾರಮ್ಮ. ಆ ದೇವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಸರಿ. ಜೈ ಮಹಾ. ಬಾಬಾ, ಇನ್ನು ಎಷ್ಟು ದೂರ ಅಂತ ಹೀಗೆ ಹೋಗೋದು? ಇನ್ನು ಎಷ್ಟು ಮನೆಗಳಂತ ನೋಡೋದು? ಸಾಧಿಸ್ಬೇಕು ಅನ್ನೋನ್ಗೆ ಸಹನೆ ಅನ್ನೋದು ತುಂಬಾ ಮುಖ್ಯ ವಿಷ್ಣು. ಸಹನೆ ಅನ್ನೋದು ನಿನ್ನ ಪಾಲಿಗೆ ಸಾಸಿವೆ ಆಗಿದ್ರೆ
ನನ್ನ ಪಾಲಿಗೆ ಸಾಗರ. ಕೆರೆ ತೊರೆ ಬತ್ತಿರೋ ಉದಾಹರಣೆ ಇದೆ, ಆದರೆ ಸಾಗರ ಬತ್ತಿರೋ ಉದಾಹರಣೆ ಇತಿಹಾಸದಲ್ಲೇ ಇಲ್ಲ. ಬಾಬಾ, ನಿಮ್ಗಿರೋ ಶಕ್ತಿಗೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಅದು ಯಾವ ಸ್ಥಳದಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ತಾನೆ? ಹಾಗೆ ಅದು ಯಾವ ಮನೇಲಿದೆ ಅನ್ನೋದು ನಿಮ್ಗೆ ನಿಖರವಾಗಿ ಯಾಕೆ ಗೊತ್ತಾಗ್ತಾ ಇಲ್ಲ? ಜ್ಞಾನಿಗಳಿಗೆ ಹೇಳಬಹುದು, ಅಜ್ಞಾನಿಗಳಿಗೂ ಹೇಳಬಹುದು, ಆದರೆ ನಿಮ್ಮಂಥ ಅಲ್ಪಜ್ಞಾನಿಗಳಿಗೆ ತಿಳಿಸೋದು ತುಂಬಾ ಕಷ್ಟ. ಜೈ ಮಹಾಕಾಲ. ಬಾಬಾ ಬಾಬಾ, ನಿಮ್ಮಂಥವ್ರು ಹೀಗೆ ಸಾಮಾನ್ಯರ ಥರ ಬೀದಿ ಅಲಿತಿರೋದನ್ನ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ. ವಿಷ್ಣು, ಹೇಳಿ ಕೇಳಿ ಅದು ದೈವಶಕ್ತಿ. ಆ ಶಕ್ತಿಯ ಪ್ರಖರತೆ ಪ್ರಬಲತೆ ಎಷ್ಟಿದೆ ಅನ್ನೋ ಅಂದಾಜು ನಿನಗೂ ಇಲ್ಲ, ರುದ್ರನ್ಗೂ ಇಲ್ಲ. ಆ ಶಕ್ತಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಬರ್ತಾ ಇರೋ ವ್ಯಕ್ತಿಯ ಶಕ್ತಿಯನ್ನ ಕೊಂದಿಸಿಬಿಡುತ್ತೆ. ಹಾಗೆ ನಾನು ಆ ಶಕ್ತಿ ಹತ್ರ ಬರ್ತೇನಂತ ಗೊತ್ತಾಗಿ ನನ್ನ ಶಕ್ತಿಯು ಕುಂದು ಹೋಗ್ತಾ ಇದೆ. ಹೀಗಾಗಿ ಆ ಶಕ್ತಿ ಎಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ನನಗೆ ವಿಳಂಬವಾಗ್ತಾ ಇದೆ. ಮತ್ತೆ ಮುಂದೆ ಏನು ಬಾಬಾ? ಇಷ್ಟು ನಿರಾಶೆಯಾಗೋ ಅವಶ್ಯಕತೆ ಇಲ್ಲ. ಆ ಶಕ್ತಿ ಎಲ್ಲೇ ಇದ್ರೂ ನನಗೆ ಗೊತ್ತಾಗೇ ಆಗುತ್ತೆ. ಜೈ ಮಹಾಕಾಲ. ಜೈ ಮಹಾಕಾಲ. ಆ ಶಕ್ತಿ ಇದೇ ದಿಕ್ಕಿನಲ್ಲಿ ಇರೋದು ಅಂತ ಖಚಿತವಾಗ್ತಾ ಇದೆ. ಬನ್ನಿ ಹೋಗೋಣ. ಜೈ ಮಹಾಕಾಲ. ಅಲ್ಲ ರೀ, ಒಂದು ಕ್ಷಣ ನನ್ನ ಮುಖ ನೋಡದೇ ಇದ್ರು ಹಾಗೆ ಚಡಿಪಡಿಸ್ತಾ ಇದ್ದೀನಿ ನೀವು. 3 ದಿನ ನನ್ನ ಮಾತಾಡಿಸ್ದೆ ನೋಡ್ದೆ, ಹೇಗಿದ್ರಿ? ಆ ಕ್ಷಣದಲ್ಲಿ ನಾನು ಎಷ್ಟು ನೋವು ಪಟ್ಟಿದ್ದೀನೋ ಅದು ನನಗೆ ಮಾತ್ರ ಗೊತ್ತು. ಅದನ್ನು ನನ್ನಿಂದ ಹೇಳೋದಕ್ಕೂ ಆಗೋದಿಲ್ಲ. ನೋಡಿ, ಇನ್ನು ಮುಂದೆ ತಮಾಷೆಗೂ ಈ ರೀತಿ ಮಾಡಬೇಡಿ. ನೀವು ದೂರ ಹೋಗಿದ ನೋವನ್ನ ಒಳಗಿಟ್ಕೊಳ್ಳೋಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ, ನೀರಿಂದ ಹೊರಗೆ ಬಂದಿರೋ ಮೀನ್ ಥರ ವಿಲ ಅಂತ ಒದ್ದಾಡ್ತಾ ಇದೆ ಕಣ್ರಿ. ನಂದ, ಇವನು ಹೀಗೆ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋದನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ ಕಣೋ. ನನ್ನ ಕೈಲಿಂದ ಇದನ್ನ ನೋಡೋಕ್ಕಾಗಲ್ಲ. ಅಮೃತವ್ರೆ, ಒಂದು ಮಾತು. ಏನದು? ನಿಮ್ಮನ್ನು ನೋಡದೆ ಮಾತಾಡಿಸ್ದೆ 3 ದಿನ ಆಯಿತು. ಅಪ್ಕೋಬೇಕು ಅನ್ನಿಸ್ತದೆ, ಅಪ್ಕೊಳ್ಳ. ನಾನು ನಿಮ್ಮ ಹೆಂಡತಿ. ನನ್ನನ್ನು ಅಪ್ಕೊಳ್ಳೋದಕ್ಕೆ ನಿಮಗೆ ಅನುಮತಿ ಬೇಕಾ? ಇದಕ್ಕೆ ಕಣ್ರಿ, ಈ ನಗುಗೆ, ಈ ನಿಮ್ಮ ಕಣ್ಣೋಟಕ್ಕೆ ನಾನು ಸೋತಿತ್ತು.
ಅರ್ಜುನ್, ಈಗ ಅಮೃತ ಅಂತ ನೀನು ನನ್ನ ಅಪ್ಕೊಂಡಿದ್ಯಾ. ಮುಂದೆ ನಿನಗೆ ಯಾರು ಅನ್ನೋದು ಗೊತ್ತಾಗತ್ತೆ. ಆಗ ನೀನೇ ಅಮೃತನ ಸಂಪೂರ್ಣವಾಗಿ ಮರೆತು ನನ್ನ ಅಪ್ಕೊಳ್ತೀಯ. ಏನತ್ತೇಮ್ಮ ಇದು? ನನಗೆ ನಮ್ಮ ಅರ್ಜುನ್ ಸ್ಥಿತಿನ ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅಮೃತ ಕಣ್ಮುಂದನೇ ಇದ್ದಾಳೆ ಅಂತ ಅಂದ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದಾನೆ. ಆಂಟಿ, ಅದಕ್ಕೇನ ಅರ್ಜುನ್ ಪ್ರೀತಿಸ್ತಾನೆ ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಕ್ಕೆ ಪ್ರೀತಿಸ್ತಾನೆ ಅಂತ ಗೊತ್ತಿರಲಿಲ್ಲ. ಮುಂದೆ ಏನಾಗುತ್ತೋ ಏನೋ ಅಂತ ತುಂಬ ಆತಂಕ ಆಗ್ತಾ ಇದೆ ಕಣೋ. ಅಲ್ಲ, ಈ ನಾಗಿನಿ ಹೋಗೋದು ಓದ್ಲು ಅರ್ಜುನ್ ತಲೆನ ಚೆನ್ನಾಗಿ ಕೆಡಿಸ್ಬಿಟ್ಟು ಹೋಗಿದ್ದಾಳೆ. ಛೇ, ಪ್ರೀತಿಸಿದವ್ರಿಗೆ ತಾವು ನಿರೀಕ್ಷೆ ಮಾಡಿದಷ್ಟು ಪ್ರೀತಿ ಸಿಗಲಿಲ್ಲ ಅಂದರೆ ಹುಚ್ಚರಾಗ್ತಾರೆ ಅಂತ ಕೇಳಿದ್ದೆ, ಓದಿದ್ದೆ. ಆದರೆ ನಮ್ಮ ಅರ್ಜುನ್ ವಿಷಯದಲ್ಲಿ ನನ್ನ ಕಣ್ಣಾರೆ ನಾನು ನೋಡ್ಬಿಟ್ಟೆ. ಆಂಟಿ, ನನಗೆ ಅರ್ಜುನ್ ಸ್ಥಿತಿನ ನೋಡೋಕ್ಕಾಗ್ತಾ ಇಲ್ಲ ಆಂಟಿ. ಅರ್ಜುನ್ ಹತ್ರ ಹೋಗಿ ಅಮೃತ ಅದಕ್ಕೆ ಬಂದಿಲ್ಲ, ನೀನು ಮಾತಾಡ್ತಾ ಇರೋದು ಭ್ರಮೆ ಅಂತ ಹೇಳ್ಬಿಡ್ತೀನಿ ಆಂಟಿ. ಬೇಡ ನಂದ, ಇಂಥ ಆಘಾತ ಆಗೋಂಥ ವಿಷಯನ ತಕ್ಷಣ ಹೇಳ್ಬಿಡ್ಬಾರ್ದು. ಒಂದು ಸ್ವಲ್ಪ ಹೊತ್ತು ಕಾದು ಆಮೇಲೆ ಹೇಳೋಣ. ಅಮೃತ, ಕೂತ್ಕೊಮ್ಮ. ಸಾಯೋದಕ್ಕೂ ಆಗದೆ ಬದುಕೋದಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ಶಾಸ್ತ್ರಿಗಳೇ. ಯಾಕಮ್ಮ ಅಮೃತ ಇಂಥ ನೋವಿನ ಮಾತು? ಇಲ್ಲೇ ಕೂತ್ಕೊಂಡು 3 ಲೋಕದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರೋ ನಿಮಗೆ ನಮ್ಮ ಮನೇಲಿ ಏನಾಗ್ತಿದೆ, ನನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ವ ಗುರುಗಳೇ? ಗೊತ್ತು ಅಮೃತ. ಗೊತ್ತಿದ್ರು ಸುಮ್ಮನೆ ಇದ್ದೀರಲ್ಲ ಶಾಸ್ತ್ರಿಗಳೇ. ಕಾಯೋ ದೇವ್ರೆ ಕೈ ಚೆಲ್ಲಿ ಕೂತ್ಕೊಂಡಾಗ ಕಾಪಾಡು ಅಂತ ಯಾರ ಹತ್ರ ಹೋಗೋದು ಅಂತ ನೀವೇ ಹೇಳಿ. ನಾನು ವಿಧಾತ ಅಲ್ಲ, ಎಲ್ಲವನ್ನ ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿರೋ ಅದೀಶ್ವರನೂ ಅಲ್ಲ, ಎಲ್ಲದಕ್ಕೂ ಅಂತ್ಯ ಕಾಣಿಸೋ ಅಂತ್ಯೇಶ್ವರನೂ ಅಲ್ಲ. ಹೀಗಿರುವಾಗ ಎಲ್ಲವನ್ನ ಬದಲಾಯಿಸಬಲ್ಲೆ, ಎಲ್ಲವನ್ನ ಹಿಡಿದಲ್ಲಿ ಇಟ್ಕೊಳ್ಳಬಲ್ಲೆ ಅನ್ನೋ ಆ ಉದ್ದಟತನ ನನಗೆ ಬರೋಕ್ಕೆ ಹೇಗಮ್ಮ ಸಾಧ್ಯ? ವಿಧಿ ಮತ್ತು ವಿಧಾತ ಇವರಿಬ್ಬರೇ ಅಂತಿಮ. ಅವ್ರು ನಡೆಸಿದಾಗೆ, ಅವ್ರು ನುಡಿಸಿದಾಗ ನಡೆಯೋದಷ್ಟೇ ಎಲ್ಲ ಚರಾಚರ ಜೀವಿಗಳ ಧರ್ಮ. ಇದೇ ಜೀವನದ ಮರ್ಮ ಕೂಡ. ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಮಾನಸಿಕ ಸ್ಥಿತಿ ನಿನಗಿಲ್ಲ ಅಂದ ತಕ್ಷಣ ನನಗೂ ಅಂತ ಮನಸ್ಸಿಲ್ಲ ಅಂತ ತಿಳ್ಕೊಳ್ಳೋದು ತಪ್ಪಲ್ವ ಅಮೃತ? ಅಂದರೆ ಅಧರ್ಮಗಳು ಅಧರ್ಮಿಗಳು ಆರ್ಭಟಿಸ್ತಾ ಅಮಾಯಕರನ್ನ ಬಲಿ ತಗೊಳ್ಳೋದೇ ಸರಿ, ಅದೇ ಸತ್ಯ ಅಂತ ನನ್ನ ಮಾತಿನ ಅರ್ಥ. ಯಾವಾಗ ಧರ್ಮ ಅವನತಿಗೆ ಹೋಗುತ್ತೋ, ಯಾವಾಗ ಅಧರ್ಮ ಉನ್ನತ ಸ್ಥಿತಿಗೆ ಬರುತ್ತೋ, ಆವಾಗ ಧರ್ಮವನ್ನು ಉಳಿಸೋದಕ್ಕೆ, ಅಧರ್ಮವನ್ನು ಅಳಿಸೋದಕ್ಕೆ, ಸಾಧು ಸಂತರನ್ನು ಕಾಪಾಡೋದಕ್ಕೋಸ್ಕರ ಆ ಭಗವಂತ ಹುಟ್ಟಿ ಬರ್ತಾನೆ ಅನ್ನೋದು ಆ ಸೂರ್ಯನಷ್ಟೇ ಸತ್ಯ. ಪ್ರೇರಿತ ಪರ